ಮಾರ್ಕ್ ಕನ್ನಡ ಚಲನಚಿತ್ರ ಇದೇ ಡಿಸೆಂಬರ್ 2025ರಂದು ತೆರೆ ಕಾಣಲಿದ್ದು ಮಾರ್ಕ್ ಕನ್ನಡ ಚಲನಚಿತ್ರರಂಗದ ಬಹುನಿರೀಕ್ಷಿತ ಚಿತ್ರವಾಗಿದ್ದು, ಕನ್ನಡ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು, ಮಾರ್ಕ್ ಚಿತ್ರ ಬಹುಭಾಷೆಗಳಲ್ಲಿ ಇದೇ ಡಿಸೆಂಬರ್ 2025ರಂದು ಬಿಡುಗಡೆಯಾಗಲಿದ್ದು, ಈ ಸಿನಿಮಾದ ಒಂದು ಮಕ್ಕಳ ಕಿಡ್ನಾಪಿಂಗ್ ಕಥೆಯನ್ನು ಆಧರಿಸಿ ಮಕ್ಕಳು ಕಿಡ್ನಾಪ್ ಆದವರು ಹೇಗೆ, ಅವರು ಎಲ್ಲಿ, ಯಾರು ಕಿಡ್ನಾಪ್ ಮಾಡ್ತಾರೆ ಮತ್ತು ಅವರು ಶವವಾಗಿ ಸಿಗುತ್ತಿರುವುದು ಒಂದು ದೊಡ್ಡ ಸವಾಲಿನ ಕಥೆಯಾಗಿದ್ದು, ಇದನ್ನು ಪತ್ತೆ ಹಚ್ಚಲು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕಿಚ್ಚ ಸುದೀಪ್ ರವರು ನಟಿಸಿರುವುದು, ಆ ಪಾತ್ರವನ್ನು ಹೇಗೆ ನಿಭಾಯಿಸಿರುವರು ಮತ್ತು ಯಾವ ತೆರನಾಗಿ ಆ ಮಾಫಿಯಾವನ್ನು ಪತ್ತೆ ಹಚ್ಚಿ ಹೇಗೆ ನಿರ್ನಾಮ ಮಾಡುವರು ಮತ್ತು ಆ ಒಂದು ಮಾಫಿಯಾದ ಮತ್ತು ಈ ರಾಜಕೀಯದ ನಂಟು ಎಲ್ಲವನ್ನು ಬಿಚ್ಚಿಡುವ ಕೆಲಸ ಈ ಸಿನಿಮಾದಲ್ಲಿ ಮಾಡಲಾಗಿದೆ ಮತ್ತು ಅದನ್ನು ಯಾವ ರೀತಿ ನಿರ್ನಾಮ ಮಾಡಬೇಕನ್ನುವ ಈ ಒಂದು ಪಾತ್ರದಲ್ಲಿ ಮೂಡಲಾಗಿದೆ. ಈ ಮಸ್ತ್ ಮಲ್ಲಿಕಾ ಸಾಂಗ್ ಈ ಚಿತ್ರದ ಒಂದು ಸಿನಿಮಾದ ಅತ್ಯುತ್ತಮ ಸಾಂಗ್ ಆಗಿದ್ದು, ಇದರಲ್ಲಿ ನಿತ್ಯಿಕಾ ನಾಯ್ಡು ಮತ್ತು ಸುದೀಪ್ ಸರ್ ನಟನೆ, ಈ ಡ್ಯಾನ್ಸು ತುಂಬ ಮಿಲಿಯನ್ ಗಟ್ಟಲೆ ವೀಕ್ಷಣೆಗಳು ಕಂಡಿದ್ದು, ಒಂದು ಹೈ ಎನರ್ಜಿ ಮತ್ತು ಪಾರ್ಟಿ ಸ್ಟೈಲ್ನಲ್ಲಿ ಮಾಡಲಾಗಿರುವ ಈ ಸಾಂಗು ಎಲ್ಲರ ಮನ ಗೆದ್ದಿದ್ದು, ನಿತ್ಯಿಕಾ ನಾಯ್ಡುರವರು ಹಲವಾರು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಮತ್ತು ಈ ಸುದೀಪ್ ಸರ್ ಜೋಡಿಯಾಗಿ ಈ ಒಂದು ಡ್ಯಾನ್ಸ್ ತುಂಬ ವೈರಲ್ ಆಗಿದ್ದು ಮತ್ತು ಈ ಒಂದು ಡ್ಯಾನ್ಸನ್ನು ಎಷ್ಟೋ ಮಿಲಿಯನ್ ವೀಕ್ಷಣೆಗಳು ಕಂಡಿದ್ದು, ಹೆಚ್ಚಿನ ಇನ್ನೂ ವೀಕ್ಷಣೆ ಕಾಣಲಿ ಮತ್ತು ಸಾಕಷ್ಟು ಕ್ರೇಜನ್ನೇ ಹುಟ್ಟಾಕಿರುವ ಈ ಸಾಂಗು ಮಸ್ತ್ ಮಲೈಕಾ ಒಂದು ಸೂಪರ್ ಹಿಟ್ ಸಾಂಗ್ ಆಗಿದ್ದು, ಅತಿ ಹೆಚ್ಚು ಇನ್ನೂ ವೀಕ್ಷಣೆ ಕಾಣಲೆಂದು ಮತ್ತು ಇನ್ನೊಂದು ಸಾಂಗು ಅಯ್ಯಂಗಾರ ಪೀಸು, ಇದು ಕೂಡ ಅಷ್ಟೇ ಮಸ್ತ್ ಮಲ್ಲಿಕಾ ಸಾಂಗ್ ಎಷ್ಟು ಮನ ಗೆದ್ದಿದ್ದು ಅಷ್ಟೇ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದು, ಇದೊಂದು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದು, ಅಕ್ಕನ ಮಗಳು ಚಿಕ್ಕವಳಾಗಲ್ವಾ, ಈ ಹುಡುಗಿ ನನಗೆ ಸರಿ ಹೋಗಲ್ವಾ ಅನ್ನೋ ದಾಟಿಯ ಸೂಪರ್ ಹಿಟ್ಟು ಮತ್ತು ಇದರಲ್ಲಿ ಹಲವಾರು ಸಮಾಜಕ್ಕೆ ವಿಭಿನ್ನ ಮತ್ತು ವಿಚಿತ್ರವಾಗಿರತಕ್ಕಂಥ ಒಂದಿಷ್ಟು ಸಲಹೆಗಳನ್ನು ಇಲ್ಲಿ ನೀಡಲಾಗಿದೆ ಮತ್ತು ಯುವ ಜನತೆಗೆ ಈಗಿನ ಟ್ರೆಂಡ್ ಪ್ರಕಾರ ಎಲ್ಲವನ್ನು ಬಿಡಬೇಕು, ಕುಡಿಯೋದು ಮತ್ತು ದಮ್ ಹೊಡೆಯೋದು, ಗುಟ್ಕಾ ಎಲ್ಲವನ್ನು ಬಿಟ್ಟು ಬಿಡಬೇಕು ಅನ್ನೋ ಒಂದು ಸಂದೇಶ ಚಿತ್ರತಂಡ ಈ ಹಾಡಿನ ಮುಖಾಂತರ ರವಾನಿಸಿದೆ. ಯುವ ಜನತೆಗೆ ಈ ಹಾಡಿನ ಮುಖಾಂತರ ಒಳ್ಳೆಯ ಸಂದೇಶವನ್ನು ಈ ಸಿನಿಮಾದ ಮುಖಾಂತರ ತಲುಪಿಸಲಾಗಿದೆ. ಅದು ಅದ್ಧೂರಿಯಾಗಿ ವೀಕ್ಷಣೆಯನ್ನು ಕಂಡಿದ್ದು, ಇನ್ನೂ ಹೆಚ್ಚು ವೀಕ್ಷಣೆ ಕಾಣಲೆಂದು ಹಾರೈಸೋಣ. ಕಿಚ್ಚ ಕ್ರಿಯೇಷನ್ನಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ ಈ ಚಿತ್ರದ ಆಕ್ಷನ್ ಥ್ರಿಲ್ಲರ್ ಫಿಲ್ಮ್ ಆಗಿದ್ದು, ಈ ಸಿನಿಮಾವನ್ನು ಅಜಯ್ ಕಾರ್ತಿಕೇಯನ್ ನಿರ್ದೇಶಿಸಿದ್ದು, ಕೆ.ಎಸ್. ತನು ಆ್ಯಂಡ್ ವಿ ಕ್ರಿಯೇಷನ್ ಮತ್ತು ಸುದೀಪ್ ರವರ ಕಿಚ್ಚ ಕ್ರಿಯೇಷನ್ ರಲ್ಲಿ ತಯಾರಾಗಿರ್ತಕ್ಕಂಥ ಸಿನಿಮಾ. ಈ ಚಿತ್ರದ ಎಲ್ಲ ಹಾಡುಗಳಿಗೆ ಸಂಗೀತ ನಿರ್ದೇಶಕರು ಬಿ. ಅಂಜನೇಶ್ ಲೋಕನಾಥ್ ಈ ಸಿನಿಮಾದಲ್ಲಿ ಮ್ಯೂಸಿಕನ್ನು ಕಮಾಲನ್ನೇ ಮಾಡಿದ್ದಾರೆ. ಸೂಪರ್ ಹಿಟ್ ಆಗಿರುವ ಮ್ಯೂಸಿಕನ್ನು ನೀಡಿ ಎಲ್ಲರ ಮನ ಗೆದ್ದಂತಾಗಿದ್ದು, ಹೆಚ್ಚು ವೀಕ್ಷಿಸಲಾಗಿದೆ. ಜೊತೆಗೆ ಹೆಸರಾಂತ ಕಲಾವಿದರಾದ ವರಲಕ್ಷ್ಮಿ, ಶರತ್ ಕುಮಾರ್ ಹೀಗೆ ಹಲವಾರು ಕಲಾವಿದರು ನಟಿಸಿದ್ದು, ಈ ಚಿತ್ರತಂಡಕ್ಕೆ ಶುಭ ಹಾರೈಸಲು ಇಡೀ ಕನ್ನಡ ಜನತೆ ಕುತೂಹಲದಿಂದ ಕಾಯುತ್ತಿದ್ದು, ಇದೇ ಡಿಸೆಂಬರ್ 2025ರಂದು ಮಾರ್ಕ್ ತೆರೆ ಕಾಣಲಿದ್ದು ಯಶಸ್ಸನ್ನು ಕಾಣಲಿ. ಇದೇ ಜೋಡಿ 25 ಡಿಸೆಂಬರ್ 2024ರಂದು ಅಜಯ್ ಕಾರ್ತಿಕೇಯನ್ ಮತ್ತು ಕಿಚ್ಚ ಸುದೀಪ್ ರವರ ನಟನೆಯ ಮ್ಯಾಕ್ಸ್ ಇದೆ, ಅದು ಯಶಸ್ವಿಯಾಗಿತ್ತು. ಅದೇ ತೆರನಾಗಿ ಇವರ ಜೋಡಿ ಮತ್ತೆ ಯಶಸ್ಸು ಕಾಣಲಿ ಹಾಗೂ ಇದೇ ಡಿಸೆಂಬರ್ 2025ರಂದು ತೆರೆ ಕಾಣಲಿರುವ ಮಾರ್ಕ್ ಚಿತ್ರ ಶತಮಾನೋತ್ಸವ ಆಚರಿಸಲಿ ಮತ್ತು ಎಲ್ಲ ಚಿತ್ರತಂಡಕ್ಕೆ ಯಶಸ್ಸು ಕಾಣಲಿ ಮತ್ತು ಎಲ್ಲ ಕನ್ನಡ ಜನತೆ ಎಲ್ಲರ ಆಶೀರ್ವಾದ ಸಿನಿಮಾದ ಮೇಲೆ ಹೆಚ್ಚು ಪ್ರೇಕ್ಷಕರು ಮತ್ತು ಎಲ್ಲರೂ
ಆಶೀರ್ವಾದದಿಂದ 100 ವರ್ಷ 100 ದಿನ ಆಚರಿಸಲೆಂದು ಶುಭ ಕೋರೋಣ.